1400 ಕೋಟಿ ವರ್ಷ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟಿದೇನು ಅಂತ ಅಂದ್ರೆ ಸೂರ್ಯನು ಅಲ್ಲೇ ಹುಟ್ಟಿಲ್ಲ, ಹುಟ್ಟಿ ಆಲ್ರೆಡಿ ಇದ್ದಾನೆ. ಭೂಮಿ ಆಕಾಶ ಉಂಟು ಮಾಡಿ ನೀವು ಆದಿಕಾಂಡದಲ್ಲಿ ನೋಡಿದಾಗ ಏನ್ ಮಾಡುವಂತೆ ದೇವರು ಯೇಸು ಕ್ರಿಸ್ತನ ಮೂಲಕ, ಆದಿಯಲ್ಲಿ ಯೇಸು ಇದ್ದನು, ಯೇಸುವಿನ ಮೂಲಕ ಸಮಸ್ತವು ಉಂಟಾಯಿತು. ಆ ಯೇಸು ದೇವರ ಬಳಿಯಲ್ಲಿದ್ದರು, ಆ ಯೇಸುವೇ ದೇವರಾಗಿದ್ದನು, ಆ ಯೇಸು ಕ್ರಿಸ್ತನ ಮೂಲಕವೇ ಸಮಸ್ತವು ಉಂಟಾಯಿತು. ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಅಂದ್ರೆ ಸೂರ್ಯನ ಉಂಟು ಮಾಡಿದ್ದೇನು ಯೇಸು ಕ್ರಿಸ್ತನ. ಅಂದ್ರೆ 1400 ಕೋಟಿ ವರ್ಷದಿಂದ ಯೇಸು ಇದ್ದಾನೆ ಅಂತ ಅರ್ಥ. ಅಂದ್ರೆ ಮೊದಲು ಪಡೆದನು, ಯಾರು ಪಡೆದ್ರು? ತಂದೆಯಾದ ದೇವರು ಪಡೆದನಂತೆ ಪ್ರೇರಣೆ. ಎಲ್ಲಿ ನೋಡ್ತೀವಿ ಅಧ್ಯಾಯ ಅಂತ ನೋಡುವಾಗ ಜ್ಞಾನೋಕ್ತಿ ನೋಡೋಣ ಪ್ರೇರಣೆ. ನಾವು ಮಾತು ಜ್ಞಾನೋಕ್ತಿ 8ನೇ ಅಧ್ಯಾಯ 24ನೇ ವಚನದಲ್ಲಿ ಇರ್ಬೋದು ನೋಡಿ. ಜ್ಞಾನೋಕ್ತಿಗಳು 23. ಪ್ರಾರಂಭದಲ್ಲಿ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ